ಬೆಳವಣಿಗೆಗೆ ಆಯಿತು. ಅದೇ ಎಷ್ಟೋ ಏರಿಯಾಗಳು ಇನ್ನೂ ಬೆಳವಣಿಗೆ ಆಗಿರೋದಿಲ್ಲ. ಫೈನಾನ್ಷಿಯಲ್ ಏರಿಯಾ ಇಂಪ್ರೂವ್ ಆಗಿರೋದಿಲ್ಲ, ರಿಲೇಷನ್ಶಿಪ್ಪು ಇಂಪ್ರೂವ್ ಆಗಿರೋದಿಲ್ಲ, ಎಜುಕೇಷನ್ ಇಂಪ್ರೂವ್ ಆಗಿರೋದಿಲ್ಲ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿರೋದಿಲ್ಲ. ಎಲ್ಲೆಲ್ಲಿ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಲ್ಯಾಕ್ ಆಫ್ ಗ್ರೋತ್ ಇದೆಯೋ ಆ ಎಲ್ಲ ಏರಿಯಾಗೆ ನೀವು ಹಿಪ್ನೋಸಿಸ್ ಅಪ್ಲೈ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ದ ಗ್ರೋತ್. ಐ ಹ್ಯಾವ್ ಅಪ್ಲೈಡ್ ಇನ್ ಮೈ ಲೈಫ್, ಐ ಹ್ಯಾವ್ ಸೀನ್ ದ ಸಕ್ಸಸ್. ಓಕೆ, ಸೊ ಹಾಗಾಗಿ ಹಿಪ್ನೋಸಿಸನ್ನು ನೀವು ಲೈಫಲ್ಲಿ ಅಪ್ಲೈ ಮಾಡ್ಕೋಬೋದು, ಸೆಲ್ಫ್ ಹಿಪ್ನೋಸಿಸನ್ನು. ಸೊ ಅದರ ಆಡಿಯೋಸ್ ಕೊಡ್ತೀನಿ, ಅದು ಪ್ರಾಕ್ಟೀಸ್ ಮಾಡಿಕೊಂಡು ಯು ಕ್ಯಾನ್ ಸಿ ದ ಗ್ರೋತ್, ಫೈನಾನ್ಷಿಯಲಿ ಗ್ರೋತ್. ಮುಖ್ಯವಾಗಿ ನಿಮಗೆ ಧನಾಕರ್ಷಣ ಧ್ಯಾನ ಅಂತ ಒಂದು ಕೊಡ್ತೇನೆ ಬೇಸ್ಡ್ ಆನ್ ಹಿಪ್ನೋಸಿಸ್. ಅದರಲ್ಲಿ ನಿಮ್ಮ ಆರ್ಥಿಕ ಒಂದು ಏನು ಹಾಗೆ ಹಿಪ್ನೋಸಿಸಲ್ಲಿ ಒಂದು ಮಾತಿದೆ 21x21 ಅಂತ. ಯು ಕ್ಯಾನ್ ಕ್ರಿಯೇಟ್ ವಂಡರ್ಸ್ ಆ್ಯಂಡ್ ಮ್ಯಾಜಿಕ್ ಅಂತ. ಯಾವುದೇ ಒಂದು ಫ್ರೇಮ್ಡ್ ಅಫರ್ಮೇಷನ್, ಫ್ರೇಮ್ಡ್ ಪಾಸಿಟಿವ್ ಅಫರ್ಮೇಷನ್, ಅದು ಗ್ರೋತ್ ಇರ್ಬೋದು, ಕಾನ್ಸಂಟ್ರೇಷನ್ಗೆ ಇರ್ಬೋದು, ಕಾನ್ಫಿಡೆನ್ಸ್ಗೆ ಇರ್ಬೋದು, ಸ್ಟೇಜ್ ಫೋಬಿಯಾಗೆ ಹೋಗಿಸ್ಕೊಳ್ಳೋದಿರ್ಬೋದು. ಸೊ 21 ಡೇಸು 21 ಟೈಮ್ಸು ಅಟ್ ಎ ಟೈಮ್, ಒನ್ ಟೈಮ್ಗೆ 21 ಸಾರಿ ಮಾಡಿದ್ರೆ ನೀವು ಆ ಸಮಸ್ಯೆಯಿಂದ ಹೊರಬರ್ಬೋದು. 21 ಅಂತಂದರೆ ಗುಡ್ ಕ್ವಶನ್. ಅದು ನಿಮ್ಮ ಸುಪ್ತ ಮನಸ್ಸಿಗೆ ಏನೋ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಬೇಕಾದ್ರೆ ಇಟ್ ವಿಲ್ ಟೇಕ್ 21 ಅಟೆಂಪ್ಟ್ ಅಂತ. ನಾನು ಒಳ್ಳೆಯವನು, ಐ ಆಮ್ ಗ್ರೇಟ್, ಐ ಆಮ್ ಎನ್ ಎಕ್ಸಲೆಂಟ್, ಐ ಆಮ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಇದು ಒಂದು ಸಾರಿ ಹೇಳ್ಕೊಂಡ್ರೆ ಅದಕ್ಕೆ ಹೋಗೋದಿಲ್ಲ ಪರ್ಮನೆಂಟಾಗಿ. ಅದಕ್ಕೆ 21 ದಿವಸ 21 ಸಾರಿ ಒಂದು ಫ್ರೇಮ್ಡ್ ವರ್ಡನ್ನು ಹೇಳ್ಕೊಬೇಕು. ಹಿಪ್ನೋಸಿಸಲ್ಲಿ ಅದಕ್ಕೆ ಅಫರ್ಮೇಷನ್ಸ್ ಅಂತ. ಹಿಪ್ನೋಸಿಸ್ ವರ್ಕ್ ಆಗೋದೇ ಅಫರ್ಮೇಷನ್ ಅಂತ. ಓಕೆ, ನೀವು ಟ್ರಾನ್ಸ್ ಹೋಗೋದು ಇಂಪಾರ್ಟೆಂಟ್ ಅಲ್ಲ. ನಾನು ಯಾರು ಬೇಕಾದ್ರೂ ಟ್ರಾನ್ಸ್ ಕಳಿಸ್ತೀನಿ, ಸೊ ವಾಟ್. ಟ್ರಾನ್ಸ್ ಹೋಗೋದು ಒಂದು ಇದೇ ಅಲ್ಲ. ಅದು ಆ ಟ್ರಾನ್ಸ್ಗೆ ಹೋದ್ಮೇಲೆ ಅವ್ನಿಗೆ ಏನು ಹೇಳಬೇಕು ಅನ್ನೋದು ಇಂಪಾರ್ಟೆಂಟ್. ಅವನೇನು ಸಮಸ್ಯೆನ ವಾಸಿ ಮಾಡಬೇಕು ಅಂತ ಅವ್ನು ಕಮ್ಯುನಿಕೇಟ್ ಮಾಡ್ತೀವಲ್ಲ ಒಳ ಮನಸ್ಸಿಗೆ, ಅದು ಇಂಪಾರ್ಟೆಂಟ್. ಸೊ ದಟ್ ಬಿಕಮ್ಸ್ ಹಿಪ್ನೋಥೆರಪಿ. ಹಿಪ್ನೋಥೆರಪಿ ಬೇರೆ, ಹಿಪ್ನೋಸಿಸ್ ಬೇರೆ. ಅಂದ ಹಾಗೆ ಹಿಪ್ನೋಸಿಸಲ್ಲಿ ಬರ್ಕೊಳ್ಳಿ, 3 ಥರದ ಹಿಪ್ನೋಸಿಸ್ ಇದೆ. ಯು ಕ್ಯಾನ್ ಸಿ 3 ಟೈಪ್ಸ್ ಆಫ್ ಹಿಪ್ನೋಸಿಸ್. ಒಂದು ಆಟೋ ಹಿಪ್ನೋಸಿಸ್, AUTO, ಆಟೋ ಹಿಪ್ನೋಸಿಸ್, ಬ್ರಾಕೆಟಲ್ಲಿ ಸೆಲ್ಫ್ ಅಂತ ಹಾಕ್ಕೊಳ್ಳಿ. ಅಂದರೆ ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ಕೊಳ್ಳೋದು. ಕನ್ನಡದಲ್ಲಿ ಸ್ವಸಮೋಹಿನಿ. ಆಟೋ ಹಿಪ್ನೋಸಿಸ್ ಅಂದ್ರೇನು? ಸ್ವಸಮೋಹಿನಿ. ಎರಡನೇದು ಹೆಟಿರೋ ಹಿಪ್ನೋಸಿಸ್. ಹೆಟಿರೋ ಅಂತಂದರೆ ನಾನು ಬೇರೆಯವರ ಮೇಲೆ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಹೆಟಿರೋ ಹಿಪ್ನೋಸಿಸ್. ನಂತರ ಯಾರಿಗೂ ಒಬ್ಬರು ಫೋಬಿಯಾ ಇದೆ ಅಂತ ಬಂದಿದ್ದಾರೆ, ಅವರಿಗೆ ನಾನು ಹಿಪ್ನೋಟೈಸ್ ಮಾಡಿ ಆ ಫೋಬಿಯಾ ಹೀಲ್ ಮಾಡ್ತೀನಲ್ಲ, ಆ ಪ್ರೋಸೆಸ್ಗೆ ಹೆಟಿರೋ ಹಿಪ್ನೋಸಿಸ್ ಅಂತಾರೆ. ಯು ಆರ್ ಅಪ್ಲೈಯಿಂಗ್ ಹಿಪ್ನೋಸಿಸ್ ಆನ್ ಸಮ್ ಒನ್. ಹಿಯರ್ ಫಸ್ಟ್ ಒನ್ ಯು ಆರ್ ಅಪ್ಲೈಯಿಂಗ್ ಹಿಪ್ನೋಸಿಸ್ ಫಾರ್ ಯುವರ್ ಸೆಲ್ಫ್. ಮೂರನೇದು ಇದೆಯಲ್ಲ ಅದು ಸ್ಟೇಜ್ ಹಿಪ್ನೋಸಿಸ್. ಕನ್ನಡದಲ್ಲಿ ಏನು ಹೇಳ್ಬೋದು ಇದಕ್ಕೆ? ಸಭಾ ಸಮೋಹಿನಿ. ಎರಡನೇದಕ್ಕೆ ಹೆಟ್ರೋನ ಕನ್ನಡದಲ್ಲಿ ಏನು ಹೇಳೋದು? ಪರಸಮೋಹಿನಿ. ಸ್ವಸಮೋಹಿನಿ, ಪರಸಮೋಹಿನಿ, ಸಭಾ ಸಮೋಹಿನಿ ಅಥವಾ ವೇದಿಕೆಯ ಸಮೋಹಿನಿ. ಸ್ಟೇಜ್ ಹಿಪ್ನೋಸಿಸ್. ಸ್ಟೇಜ್ ಹಿಪ್ನೋಸಿಸ್ ಎಷ್ಟು ಜನ ನೋಡಿದ್ರಿ ನಿಮ್ಮ ಲೈಫಲ್ಲಿ? ಸ್ಟೇಜ್ ಹಿಪ್ನೋಸಿಸ್ ಯಾರು ಮಾಡಿದರು? ಡಾಕ್ಟರ್ ಅಬ್ರಹಾಂ ಟಿ ಕೋವೂರ್ ಅಂತ ಇದ್ದರು, ಮಿತ್ ಬಸ್ಟರ್. ಅವರು ಬೆಂಗಳೂರಲ್ಲಿ ಟೌನ್ ಹಾಲಲ್ಲಿ ಮಾಡಿದರು. ಓಕೆ, ಒಂದು ಸಾರಿ. ಓಕೆ, ಈ ಥರ ಸ್ಟೇಜ್ ಹಿಪ್ನೋಸಿಸ್ ಮಾಡೋರು ಇರ್ತಾರೆ. ಟು ಶೋ ಸಮ್ ವಂಡರ್ಸ್ ಆರ್ ಟು ಶೋ ದಿ ಪವರ್ ಆಫ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್. ನನಗೆ ಈ 3 ಗೊತ್ತಿದೆ. ನನಗೆ ಐ ನೋ ಆಲ್ ದ 3. ಐ ಕ್ಯಾನ್ ಹಿಪ್ನೋಟೈಸ್ ಅದರ್ಸ್, ಐ ಕ್ಯಾನ್ ಹಿಪ್ನೋಟೈಸ್ ಮೈ ಸೆಲ್ಫ್. ನಾನು ಫಸ್ಟು ನನ್ನ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದು ಟು ಲರ್ನ್ ಇಂಗ್ಲೀಷ್, ವೆದರ್ ಯು ಬಿಲೀವ್ ಆರ್ ನಾಟ್. ನನಗೆ ಒಂದೇ ಒಂದು ಶಬ್ದ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. 25 ವರ್ಷದ ಹಿಂದೆ ಒಂದೇ ಒಂದು ಇಂಗ್ಲೀಷ್ ವರ್ಡು ಬರ್ತಿರ್ಲಿಲ್ಲ. ಬಿಕಾಸ್ ಐ ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್. ದಟ್ ಡು ಯು ನೋ ಮೈ ಕ್ವಾಲಿಫಿಕೇಷನ್? ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ? ರಂಗ SSLC. ನನ್ನ ಕ್ವಾಲಿಫಿಕೇಷನ್ ಅಷ್ಟೇ. ಆ್ಯಂಡ್ ಐ ಆಮ್ ಪ್ರೌಡ್ ಟು ಟೆಲ್ ದಿಸ್.
ನಾನು ಇದು ಇಂಗ್ಲೀಷು ಕಲ್ತಿದ್ದೆಲ್ಲಿಂದ? ನಿದ್ರೆ ಮಾಡಿ. ಸೊ ಸ್ಲೀಪ್ ಲರ್ನಿಂಗ್ ಟೆಕ್ನಿಕ್ ಅಂತ ಇದೆ ಹಿಪ್ನೋಸಿಸಲ್ಲಿ. ಎಂಥ ಲರ್ನಿಂಗ್ ಟೆಕ್ನಿಕ್? ಸ್ಲೀಪ್ ಲರ್ನಿಂಗ್ ಟೆಕ್ನಿಕ್. ಯು ಕ್ಯಾನ್ ಆಲ್ಸೋ ಟ್ರೈ ದಿಸ್.